ಜವೀಂ ಬಂಧುಗಳೇ, ನಾವು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಸೋಮವಾರ ದಿನಾಂಕ 3/3/2025 ಧಾರವಾಡ ಕಲಾಭವನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಒಂದು ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ರಾಜ್ಯದಲ್ಲಿ ಮಾಜಿ ದೇವದಾಸಿಯರಿಗೆ ಸಾಕಷ್ಟು ಸರ್ಕಾರದ ಯೋಜನೆಗಳಿಂದ ಅನ್ಯಾಯ ವಂಚನೆಯಾಗಿದೆ. ಹಾಗಾಗಿ ನಾವು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಮಾಜಿ ದೇವದಾಸಿಯರ ನೇರವಾಗಿ ಅವರ ಮನೆಗೆ ಹೋಗಿ 760 ಕುಟುಂಬಗಳಿಗೆ ನಾವು ಹೋಗಿ ವಾಸ್ತವಿಕ ಸತ್ಯವನ್ನು ತಿಳಿದುಕೊಂಡು ಅವರ ಆದಂಥ ಕಷ್ಟ ನೋವುಗಳನ್ನು ಅರಿತುಕೊಂಡು ಅವನ್ನೆಲ್ಲ ಸಮೀಕ್ಷೆಯನ್ನು ಪಟ್ಟಿಯನ್ನು ಮಾಡಿಕೊಂಡು ಈಗ 763ರಲ್ಲಿ 433 ಮಾಜಿ ದೇವದಾಸಿಯರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಅವರಿಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಸವಲತ್ತುಗಳನ್ನು ದೊರೆತಾ ಇಲ್ಲ. ಹಾಗಾಗಿ ನಾವು ಈಗ 2025-26ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅವರಿಗೆ ವಿಶೇಷವಾಗಿ ಹೆಚ್ಚಿನ ಅನುದಾನವನ್ನು ನೀಡಬೇಕು. ಹಾಗೂ SCP TSP ಅನುದಾನವನ್ನು ಸಾಕಷ್ಟು ದುರ್ಬಳಕೆ ಆಗ್ತಾ ಇದೆ. ಅದು ಕಾನೂನು ಮತ್ತು ನಿಯಮ ಬಾಹಿರವಾಗಿಯೂ ಕೂಡ ತಾವು ದುರ್ಬಳಕೆಯನ್ನು ಮಾಡ್ತಾ ಇದ್ದೀರಿ. ಇದನ್ನು ನಾವು ಖಂಡಿಸುತ್ತಾ ಆ SCP TSP ಅನುದಾನದಲ್ಲಿ ಒಂದು 100 ಕೋಟಿ ಆದರೂ ನಮ್ಮ ಮಾಜಿ ದೇವದಾಸಿ ಮಹಿಳೆಯರಿಗೆ ಮೀಸಲಿರಿಸಿ ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆಯ ಬದುಕಿಗಾಗಿ ತಾವು ಮೀಸಲಿಡಬೇಕಂತ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಮುಖಾಂತರ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಏನು ಸರ್? ಧಾರವಾಡ ಚಲೋ ಸೋಮವಾರ ದಿವಸ ನಾವು 3ನೇ ತಾರೀಕಿಗೆ ಹೋಗ್ತಾ ಇದ್ದೀವಿ ಸರ್. ಕಲಾಭವನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ ಸರ್. ನಾವು ಸುರೇಶ್ ಆರ್ ಖಾನಾಪುರ್ ಅಂತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ರಾಜ್ಯಾಧ್ಯಕ್ಷರು.